ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ್. ನಾನು 2ನೇ BDS ಅಲ್ಲಿ ಓದ್ತಾ ಇದ್ದೀನಿ. ನೀವು ನೋಡ್ತಿರಂಗೆ ಇದು CIDS, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್. ಸೊ ನಾನು ಇಲ್ಲಿ ಕಾಲೇಜ್ ಬಗ್ಗೆ ಹೇಳಕ್ ಬಂದಿರೋದು. ಸೊ ಮೊದಲನೇದಾಗಿ ಕಾಲೇಜ್ ಅಕಾಡೆಮಿಕ್ಸ್ ಬಗ್ಗೆ ಹೇಳೋದಾದ್ರೆ, ನೋಡಿ ಸ್ಟಡೀಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಲೆಕ್ಚರರ್ಸ್ ಇದ್ದಾರೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಯಾವ್ದು ಡೌಟ್ಸ್ ಇದೆಯಾ ಕ್ಲಿಯರ್ ಮಾಡ್ತಾರೆ, ಏನೂ ವರಿ ಮಾಡಂಗಿಲ್ಲ. ಸೊ ಅಕಾಡೆಮಿಕ್ಸ್ ಅಲ್ಲಿ ಫನ್ ಅಂತೂ ಇದೆ, ಎಂಟರ್ಟೈನ್ಮೆಂಟ್ ತುಂಬಾನೇ ಇದೆ ಆಕ್ಚುಲಿ. ಸೊ 1 ಮಂತ್ ಸ್ಪೋರ್ಟ್ಸ್ ಮಂತ್ ಇದೆ, 1 ಮಂತ್ ಕಲ್ಚರಲ್ಸ್ ಮಂತ್ ಇದೆ, ಅದಾದ್ಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ. ಸೊ ಯಾರ್ಯಾರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಕ್ಲಿನಿಕ್ಸ್ ಗೊತ್ತಿಲ್ವಾ, ಅವ್ರಿಗೆ ECC ಅಂತ ಮಾಡಿ ಕ್ಲಿನಿಕ್ಸ್ ನ ಹೇಳ್ಕೊಡ್ತಾ ಹೋಗ್ತಾರೆ. ಕ್ಲಿನಿಕ್ಸ್ ಅಲ್ಲಿ ಹೇಗಿದೆ, ಹೇಗೆ ಮಾಡ್ತಾರೆ ಅಂತೆಲ್ಲ ಹೇಳ್ಕೊಡ್ತಾರೆ. ಅದ್ ಬಿಟ್ರೆ ಫನ್ಗಂತೂ ಕೊನೆನೇ ಇಲ್ಲ. ಕಲ್ಚರಲ್ಸ್ ಮಂತ್, ಸ್ಪೋರ್ಟ್ಸ್ ಮಂತ್, ಅದಾದ್ಮೇಲೆ ಎಥ್ನಿಕ್ ಡೇ ಅಂತ ಇದೆ, ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ, ಈ ತರ ತುಂಬಾ ಹಲವಾರು ಸೆಲೆಬ್ರೇಷನ್ ಮಾಡ್ತಾ ಹೋಗ್ತಾರೆ. ಸೊ 1 ವರ್ಷ ಪೂರ್ತಿ ಡ್ರೈ ಅನ್ಸಲ್ಲ. ಸ್ಟಡೀಸ್ ಇದೆ, ಎಂಜಾಯ್ಮೆಂಟ್ ಇದೆ, ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇನ್ನು ಕ್ಯಾಂಟೀನ್ ಬಗ್ಗೆ ಬರೋಣ. ಊಟದ ಬಗ್ಗೆ ಅಂತೂ ಪ್ರಾಬ್ಲಮೇ ಇಲ್ಲ. ಹೈಜೀನ್ ಫುಡ್ ಕ್ಲೀನ್ ಆಗಿ ಪ್ರಿಪೇರ್ ಮಾಡ್ತಾರೆ, ಆನ್ ಟೈಮ್ ಸರ್ವ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಊಟ ಇಷ್ಟ ಆಗ್ತಿಲ್ವಾ, ಪರವಾಗಿಲ್ಲ, ಆರ್ಡರ್ ಫುಡ್ ಇರುತ್ತೆ, ಆರ್ಡರ್ ಮಾಡಿ ತಿನ್ನಿ. ಕೆಲವೊಬ್ರಿಗೆ ಹುಷಾರಿಲ್ವಾ, ಸೊ ನಥಿಂಗ್ ಟು ವರಿ, ಅವ್ರಿಗೂ ಕೂಡ ಅಷ್ಟೇ. ಅವ್ರಿಗೆ ಯಾವ ತರ ಅನುಕೂಲ ಅಂತ ಫುಡ್ ಬೇಕೋ ಅದನ್ನು ಕೂಡ ಮಾಡ್ಕೊಡ್ತಾ ಹೋಗ್ತಾರೆ. ನಮಸ್ಕಾರ, ನನ್ನ ಹೆಸರು ಸಹನಾ ಅಂತ. ನಾನು ಚಿತ್ರದುರ್ಗ ಜಿಲ್ಲೆ, ಕರ್ನಾಟಕದಿಂದ. ನಾನು CIDS ಅಲ್ಲಿ 3rd ಇಯರ್ ಓದ್ತಾ ಇದ್ದೀನಿ. ಈ ಕಾಲೇಜ್ ಬಗ್ಗೆ ಹೇಳ್ಬೇಕಪ್ಪ ಅಂತ ಅಂದ್ರೆ, ಪ್ರತಿ ವರ್ಷ ಕ್ವೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಬೇರೆ ಬೇರೆ ತರಹದ ಕಾಂಪಿಟೇಷನ್ಸ್ ಇರುತ್ತೆ. ಇದು ನಮ್ಮ ಫ್ಯೂಚರ್ ತುಂಬಾ ಹೆಲ್ಪ್ ಆಗುತ್ತೆ. ರಿಸರ್ಚ್ ಗೆ ಬಂದ್ರೆ UG ಮತ್ತೆ PG ಲೆವೆಲ್ ಅಲ್ಲಿ ರಿಸರ್ಚ್ ಮಾಡ್ತಾರೆ. ಲಾಸ್ಟ್ ಇಯರ್ RGHS ಕಡೆಯಿಂದ 3 ಗ್ರಾಂಟ್ ಆಗಿದೆ. ಮತ್ತು ಕ್ಲಿನಿಕ್ಸ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ, ಪೇಷಂಟ್ ಫ್ಲೋ ತುಂಬಾ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ತುಂಬಾ ಪೇಷಂಟ್ಸ್ ಸಿಗ್ತಾರೆ. ನಮ್ಗೆ ಏನೇ ಡೌಟ್ ಇದ್ದರೂ ಕ್ಲಿನಿಕ್ಸಲ್ಲಿ ನಮ್ಮ ಲೆಕ್ಚರ್ಸ್ ಅಲ್ಲೇ ಡೌಟ್ನ ಕ್ಲಿಯರ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದವಿ ಲೋಕೇಶ್. ನಾನು ಇದೇ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಿದ್ದೀನಿ. CIDS ಬಗ್ಗೆ ಹೇಳಬೇಕು ಅಂತಂದ್ರೆ, ಸ್ಟೂಡೆಂಟ್ಸ್ಗೆ ಮೇನ್ಲಿ ಕ್ಲಿನಿಕ್ ಆಗಿರ್ಬೋದು, ಎಕಾಡೆಮಿಕ್ ವೈಸ್ ಆಗಿರ್ಬೋದು ಕನ್ಸರ್ನ್ ಇರುತ್ತೆ. ಎಕಾಡೆಮಿಕ್ ವೈಸ್ ನೋಡೋದಾದ್ರೆ ಸ್ಟಡೀಸ್ ಅಂತೂ ತುಂಬಾನೇ ಎಕ್ಸಲೆಂಟ್ ಆಗಿದೆ. ಇನ್ನು ಕ್ಲಿನಿಕ್ ವೈಸ್ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪೇಷಂಟ್ಸ್ ಫ್ಲೋ ತುಂಬಾನೇ ಇದೆ. ಸೊ ದಟ್ ಎಲ್ಲಾದ್ರೂ ಸ್ಟೂಡೆಂಟ್ಸ್ಗೆ ಎಲ್ಲಾದ್ರೂ ಡೌಟ್ಸ್ ಇದ್ರೆ ಅವಾಗ್ಲೇ ಅವ್ರು ಹೋಗ್ಬಿಟ್ಟು ಲೆಕ್ಚರರ್ಸ್ ಹತ್ರ ಕ್ಲಿಯರ್ ಮಾಡ್ಕೋಬಹುದು. ಅವ್ರು ನಿಮ್ಮನ್ನ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಲೈಕ್ ಹೇಗೆ ಟ್ರೀಟ್ ಮಾಡೋದು, ಹೇಗೆ ಪ್ರತಿಯೊಂದು ಕೇಸಸ್ ನ ಸಾಲ್ವ್ ಮಾಡೋದು, ಪ್ರತಿಯೊಂದು ನೀವು ತಿಳ್ಕೊಬಹುದು. ಇನ್ನು ಸುಮಾರು ಜನ ಸ್ಟೂಡೆಂಟ್ಸ್ಗೆ ಈ ರಿಸರ್ಚ್, ಈ ಸ್ಟಡೀಸ್ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಕಾಲೇಜ್ ಪ್ರತಿ ವರ್ಷ ಕ್ವೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಈ ಕ್ವೆಸ್ಟ್ ಅಲ್ಲಿ ಅವ್ರ ಸ್ಟೂಡೆಂಟ್ಸ್ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ರಿಸರ್ಚ್ ಅಥವಾ ಸ್ಟಡೀಸ್ ನ ಪ್ರೆಸೆಂಟ್ ಮಾಡ್ಬೋದು. Welcome to CIDS.